ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೈಕ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಜನರಿಗೆ ಇದು ಇಷ್ಟ ಕೂಡ ಆಗುತ್ತೆ. ಯಾಕಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರ ವಿರುದ್ಧ ಕಾವ್ಯ ಅವರು ನಿಂತ್ಕೊಂಡಿದ್ದಾರೆ. ಇದೇನು ಮೊದಲ ಬಾರಿಗೆ ಅಲ್ಲ ಅಶ್ವಿನಿ ಗೌಡ ವಿರುದ್ಧ ಕಾವ್ಯ ಅವರು ಮಾತಾಡ್ತಾ ಇರೋದು. ಲಾಸ್ಟ್ ಟೈಮ್ ಗಿಲ್ಲಿ ಅವರ ವಿಚಾರಕ್ಕೆನೆ ಅಶ್ವಿನಿ ಗೌಡ ಹಾಗೂ ಕಾವ್ಯ ಅವರಿಗೆ ಮನಸ್ತಾಪ ಕೂಡ ಆಗುತ್ತೆ. ಜನ ಪಂಚಾಯತಿಯಲ್ಲಿ ಕೂಡ ಗಡಿಗೆ ಹೊಡೆಯೋ ಟಾಸ್ಕ್ ಏನಿರುತ್ತೆ ಅಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವರನ್ನ ಚೂಸ್ ಮಾಡಿ ಗಡಿಗೆನ ಹೊಡಿತಾರೆ. ಅದ್ರ ಬಗ್ಗೆನೆ ಮೇ ಬಿ ಮಾತಾಡ್ತಾ ಇರೋದು ರೀತಿ ಕಾಣಿಸ್ತಾ ಇದೆ. ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ಕರೆದ್ ಬಿಟ್ಟು ಮಾತಾಡ್ತಾ ಇದಾರೆ ಅನ್ಸುತ್ತೆ. ಆದ್ರೆ ಇಲ್ಲಿ ಏನ್ ಗಮನಿಸ್ಬೇಕು ಅಂದ್ರೆ ಕಾವ್ಯ ಅವ್ರಿಗೆ ಅಶ್ವಿನಿ ಗೌಡ ಅವ್ರ ಮೇಲೆ ತುಂಬಾನೇ ಬೇಜಾರಿದೆ. ಮತ್ತೆ ಮನಸ್ಸಿನಲ್ಲಿ ಅವ್ರು ಕೆಟ್ಟವ್ರು ಅನ್ನೋದಂತೂ ಕುತ್ಕೊಂಡ್ ಬಿಟ್ಟಿದೆ. ಅದು ನಿಜಾನು ಇರ್ಬೋದು ಅಥವಾ ಸುಳ್ಳು ಇರ್ಬೋದು. ಬಟ್ ಕಾವ್ಯ ಅವರು ಯಾವುದೇ ಕಾರಣಕ್ಕೂ ತಾವಿಗೆ ಜಗಳಕ್ ಹೋಗಲ್ಲ. ಬಟ್ ಬಂದ್ರೆ ಮಾತ್ರ ಸುಮ್ನೆ ಬಿಡಲ್ಲ ಅನ್ಸುತ್ತೆ. ಅದು ಅಲ್ಲದೆ ಈ ಪ್ರೋಮೋದಲ್ಲಿ ಹೆಂಗಿದೆ ಅಂದ್ರೆ ಅಶ್ವಿನಿ ಗೌಡ ಅವರು ನಿಧಾನವಾಗಿ ಸಾವಕಾಶವಾಗಿ ಮಾತಾಡ್ತಾ ಇದ್ರು ಕೂಡ ಕಾವ್ಯ ಅವರು ಅದನ್ನ ಇನ್ನೊಂದ್ ಲೆವೆಲ್ಗೆ ತಗೊಂಡ್ ಹೋಗ್ತಾರೆ ಅಂತ ಅನ್ಸುತ್ತೆ. ಬಟ್ ಏನೇ ಆಗಿರ್ಬೋದು, ಆದ್ರೆ ಕಾವ್ಯ ಅವರು ಮಾತಾಡೋ ಮಾತಲ್ಲಿ ಪಾಯಿಂಟ್ ಗಳಿರ್ತವೆ. ಹಾಗೇನೆ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ಹೆಂಗಪ್ಪ ಅಂದ್ರೆ ಯಾರನ್ನ ನಮ್ ಕಡೆಗೆ ಇಟ್ಕೊಂಡ್ರೆ ಒಳ್ಳೇದು, ಯಾರ್ ನಮ್ ವಿರುದ್ಧ ಬೀಳ್ತಾರೆ ಅವ್ರ ವಿರುದ್ಧ ಜೋರಾಗಿ ಬೀಳ್ತಾರೆ. ಅಲ್ಲದೆ ನಾನೇ ಇಲ್ಲಿ ತುಂಬಾ ಬೆಟರ್ ಅನ್ನೋ ಫೀಲ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ನಾನೇನ್ ಸರ್ವಾಧಿಕಾರಿ ಅನ್ನೋ ರೀತಿನೇ ಮಾಡ್ತಾರೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ನೀವು ನೋಡಿರ್ಬೋದು ರಕ್ಷಿತಾ ಅವರ ವಿರುದ್ಧ ಹೇಗ್ ಹೋಗ್ತಾರೆ ಅಂತ. ಅವ್ರು ಟಾಯ್ಲೆಟ್ ಕ್ಲೀನಿಂಗ್ ಅಲ್ಲಿ ಇದ್ರು ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಹೋಗಿ ಮಾತಾಡ್ತಾರೆ. ಮತ್ತೆ ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ಎಲ್ಲದಕ್ಕೂ ನೀನ್ ಮೂಗ್ ತುರಿಸ್ಬೇಡ, ಎಲ್ಲದಕ್ಕೂ ಬಂದ್ಬಿಟ್ಟು ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಹೋಗು. ಈ ಪದಗಳಂತೂ ಅವ್ರ ಬಾಯಿಯಿಂದ ತಪ್ತಾನೆ ಇಲ್ಲ ಅಂತ ಹೇಳ್ಬೋದು. ಇವಾಗ ಬಿಟ್ಟಿರೋ ಜಸ್ಟ್ ಪ್ರೋಮೋದಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರಿಗೆ ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ. ಇದಂತೂ ನಂಗ್ ಪರ್ಸನಲಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲ್ರಿಗೂ ಈ ರೀತಿಯಾದ ಮಾತುಗಳನ್ನ ಅಶ್ವಿನಿ ಅವರು ಆಡ್ತಿರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಒಬ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವ್ದು ಈ ರೀತಿಯ ವರ್ಡ್ ಗಳನ್ನ ಯೂಸ್ ಮಾಡಿ. ಸೊ ಖುಷಿ ಆಯ್ತು ಅಂತ ಹೇಳ್ಬೋದು. ಇದು ತುಂಬಾ ಜನಕ್ಕೂ ಕೂಡ ಖುಷಿ ಆಗುತ್ತೆ ಅನ್ನೋದು ಡೌಟೇ ಇಲ್ಲ. ಸೊ ಪ್ರೋಮೋ ಕಡೆಗೆ ಬಂದ್ರೆ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ಕರೆಸ್ಕೊಂಡು ಹೇಳ್ತಾ ಇರ್ತಾರೆ, ನಾನ್ ಡಿಸ್ಕಷನ್ ಅಲ್ಲಿ ನಾನ್ ತಪ್ಪು ನೀನ್ ಸರಿ ಅನ್ನೋದಲ್ಲ, ಆದ್ರೆ ನಮಗೊಂದ್ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ಕೂತ್ಕೊಂಡ್ ಮಾತಾಡಕ್ಕೆ, ಕ್ಲಿಯರ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಟ್ ಇದಕ್ಕಿಂತ ಮುಂಚೆ ಏನೇನ್ ಮಾತಾಗಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಸುಮ್ನೆ ಯಾವುದೇ ಮಾತು ಶುರು ಮಾಡೋದಾದ್ರು ತಮ್ಮ ಬಗ್ಗೆ ತಾವು ತುಂಬಾನೇ ಹೇಳ್ಕೊತಾರೆ, ತುಂಬಾನೇ ಮಾತಾಡ್ತಾರೆ. ಮತ್ತೆ ಮುಂದೆ ಇರೋರ್ನ ಕೀಳಾಗ್ ಕಾಣ್ತಾರೆ ಅಥವಾ ತಮ್ಗಿನ್ನ ಕಡಿಮೆ ಅನ್ನೋ ರೀತಿ ಭಾವನೆಯಲ್ಲೇನೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಅದು ಕಾವ್ಯ ಅವ್ರಿಗೆ ಇಷ್ಟ ಆಗೋದಿಲ್ಲ ಅನ್ನೋದು ನಿಜ. ಬಟ್ ಯಾವ ರೀತಿ ಪ್ರೋಮೋನ ಎಡಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಮುಂದೆ ಏನೇನ್ ಮಾತಾಡಿದ್ದಾರೆ ಅದರ ಜೊತೆಗೆ ಇದಕ್ಕಿನ್ನ ಈ ಮಾತು ಹೇಳೋಕಿನ್ನ ಮುಂಚೆ ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅಂತ ನಾವು ಇವತ್ತಿನ ಎಪಿಸೋಡ್ ಅಲ್ಲೇ ನೋಡ್ಬೇಕಾಗುತ್ತೆ. ಇನ್ನು ಈ ಮಾತು ತಗೊಂಡ್ರೆ ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ಕೂತ್ಕೊಂಡ್ ಮಾತಾಡ್ಬೋದಿತ್ತು, ಮಾತಾಡಕ್ ಯಾರು ಬೇಡ ಅಂತಾರೆ. ಅದು ಅಲ್ಲದೆ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ್ದೋ ಒಂದು ಟಾಸ್ಕ್ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, ಇವ್ರ ಬಗ್ಗೆ ಮಾತಾಡ್ಬೇಕು ಅಂತ. ಅದು ಅಲ್ಲದೆ ಅಶ್ವಿನಿ ಗೌಡ ಹಾಗೂ ಕಾವ್ಯ ಅವರು ಬೇರೆ ಬೇರೆ ಟೀಮ್ ನಲ್ಲಿ ಬೇರೆ ಇದ್ದಾರೆ. ಸೊ ಮೊನ್ನೆ ಆದಂಗೆನೆ ಯಾರು ಉಳ್ಕೋಬೇಕು, ಯಾರು ಹೋಗ್ಬೇಕು, ಯಾರು ಲಾಯಕು ಅನ್ಲಾಯಕು ಅಂತ ಇತ್ತು. ಅದೇ ರೀತಿ ಟಾಸ್ಕ್ ನ ಏನಾದ್ರೂ ಇಲ್ಲಿ ಕೊಟ್ಟಿದಾರ ಅಂತ ಕಾಯ್ದು ನೋಡ್ಬೇಕು. ಅದಕ್ಕೆ ಕಾವ್ಯ ಅವರು ಕೂಡ ಹೇಳ್ತಾರೆ, ನಿಮ್ ಮಾತು ನಮಗ್ ಅವಶ್ಯಕತೆ ಇರ್ಲಿಲ್ಲ ಅಂತ. ಅದಕ್ಕೆ ಅದು ಕೂಡ ಅಟಿಟ್ಯೂಡ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಮೊದ್ಲೇ ಅಶ್ವಿನಿ ಗೌಡ ಅವ್ರಿಗೆ ಇದ್ದಂಗೆನೆ ಹೇಳಿದ್ರೆ ಆಗ್ಬರಲ್ಲ. ಇನ್ನು ಅಟಿಟ್ಯೂಡ್ ಅಲ್ಲಿ ಈ ರೀತಿ ಹೇಳಿದ್ರೆ ಅವ್ರಿಗೆ ಬೆಂಕಿ ಹತ್ತದೇ ಇರುತ್ತಾ? ಅದು ಬೆಂಕಿ ಹತ್ಕೊಂಡು ದಗದಗ ಉರಿತಾ ಇದೆ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ಒಂದ್ಸಲ್ತಿ ರೈಸ್ ಆದ್ರೆ ಅವ್ರು ಏನ್ ಮಾತಾಡ್ತಾ ಇದ್ದೀನಿ ಏನಿಲ್ಲ ಅನ್ನೋದು ತಲೆಯಲ್ಲಿ ಇರೋದೇ ಇಲ್ಲ ಅಂತ ಹೇಳ್ಬೋದು. ಬಾಯಿಗೆ ಬಂದಂಗ್ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಕೂಡ ಹೇಳ್ತಾರೆ, ನನಗೂ ಕೂಡ ಅವಶ್ಯಕತೆ ಇರ್ಲಿಲ್ಲ ನಿನ್ ಹತ್ರ ಮಾತಾಡೋದು ಅಂತ. ಇದ್ರ ಜೊತೆಗೆ ಕಾವ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮಗೂ ಕೂಡ ಈಗೋ ಇತ್ತು ಅದಕ್ಕೆ ಬಂದ್ ಮಾತಾಡ್ಲಿಲ್ಲ ಅಂತ. ಸೊ ಅಲ್ಲಿ ಅದೇ ಮಾತಲ್ಲಿ ಗೊತ್ತಾಗುತ್ತೆ, ನನಗೂ ಈಗೋ ಇತ್ತು, ನಿಮ್ ಹತ್ರ ಬಂದ್ ಮಾತಾಡೋ ಅವಶ್ಯಕತೆನೂ ಇರ್ಲಿಲ್ಲ, ನಿಮ್ ಹತ್ರ ನಾನ್ ಯಾಕೆ ಮಾತಾಡ್ಬೇಕು ಅನ್ನೋ ಈಗೋ ಇಂದಾನೆ ನಾನ್ ಬಂದಿಲ್ಲ ಅನ್ನೋ ರೀತಿ ಕ್ಲಾರಿಫೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅಶ್ವಿನಿ ಗೌಡ ಅನ್ನೋ ಹೆಸರನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಿದೀಯಾ ಅಂತ ಹೇಳ್ತಾರೆ. ಸೊ ಇವ್ರು ಅಶ್ವಿನಿ ಅವರು ಅಂತೂ ಏನ್ ಅನ್ಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ವಿರುದ್ಧ ನಿಂತ್ಕೊಂಡ್ರೆ ಅಥವಾ ಅಶ್ವಿನಿ ಅವ್ರ ಒಂದು ಹೆಸರನ್ನ ತಗೊಂಡ್ರೆ ಸ್ವಲ್ಪ ಹೈಲೈಟ್ ಆಗೋದಂತೂ ನಿಜ ಅಂತ ಹೇಳ್ಬೋದು. ಬಟ್ ಕಾವ್ಯ ಅವರಿಗೆ ಅವರು ಹೆಸರನ್ನ ತಗೊಂಡು ಹೈಲೈಟ್ ಆಗೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅವ್ರು ಎಲ್ಲೂ ನನಗೆ ಇಷ್ಟು ದಿನದವರೆಗೂ ಯಾರನ್ನಾದ್ರೂ ಬಳಸ್ಕೊಂಡು ಮಾಡಿ ಹೈಲೈಟ್ ಆಗ್ಬೇಕು ಅನ್ನೋ ರೀತಿ ಯಾವತ್ತೂ ಕಾಣಿಸಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಕಾವ್ಯ ಅವರು ನಿನ್ನ ಹೆಸರು ತಗೊಂಡು ನಾನೇನೋ ಮಾಡ್ಕೋಬೇಕಾಗಿಲ್ಲ ಅಂತ ರೆಸ್ಪೆಕ್ಟ್ ಇಲ್ದಿರ ನೀನು ನಿನ್ನ ಅಂತಾನೆ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಏನ್ ನಿನ್ನ ಅಂತಿದೀಯ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂತಾರೆ. ಅದಕ್ಕೆ ಕಾವ್ಯ ಅವರು ಸರಿಯಾಗಿನೇ ಲಾಸ್ಟ್ ಟೈಮು ಉತ್ತರ ಕೊಟ್ಟಿದ್ರು, ಇವಾಗೂ ಹಂಗೆ ಉತ್ತರ ಕೊಡ್ತಿದ್ದಾರೆ.
ನಿನ್ನ ಹತ್ರ ನೀನ್ ರೆಸ್ಪೆಕ್ಟ್ ಕೊಟ್ರೆ ನಾನ್ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಅಂದ್ರೆ ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೇನೆ ಅವರು ಗೆಟ್ ಲಾಸ್ಟ್ ಅಂತ ಕೂಡ ಹೇಳ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಒಂದು ಮಾತು ಮುಂದೆನೆ ಹೋಗಿ ಬಾ ಅಖಾಡೆ ಕಿಳಿ ನೋಡೋಣ ನೀನ ನಾನ ಅಂತ ಸವಾಲ್ ಹಾಕಿದ್ದಾರೆ ಕೂಡ. ಅದ್ರ ಜೊತೆಗೆ ಇನ್ನೊಂದ್ ಮಾತನ್ನ ಹೇಳ್ತಾರೆ, ಒಂದ್ ಆಟ ಗೆಲ್ಲೋ ಯೋಗ್ಯತೆ ಇಲ್ಲ, ಇಲ್ಲಿ ಬಂದ್ ಮಾತಾಡ್ತಿದೀಯಾ ಅಂತ ಹೇಳ್ತಾರೆ. ಫಿಸಿಕಲ್ ಆಗಿ ಅವರು ಕಡಿಮೆ ಇರ್ಬೋದು ಅಥವಾ ಏನೋ ಆಗಿರ್ಬೋದು, ಬೇರೆ ಅವ್ರಿಗೆ ಹೋಲಿಸಿದಾಗ ಇವ್ರ ಆಟ ಕಡಿಮೆ ಆಗಿರ್ಬೋದು, ಬಟ್ ಅವರ 100% ಅನ್ನ ಅವರು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮನೆಯ ವಿಚಾರಕ್ಕೆ ಅಥವಾ ವ್ಯಕ್ತಿತ್ವದ ವಿಚಾರಕ್ಕೆ ಬಂದ್ರೆ ಈ ಬಿಗ್ ಬಾಸ್ ಅನ್ನೋದೇನೆ ವ್ಯಕ್ತಿತ್ವದ ಆಟ ಅಂತ ಹೇಳ್ಬೋದು. ಬರೀ ಟಾಸ್ಕ್ ಇಂದ ಇಲ್ಲಿ ಯಾವ್ದನ್ನು ನಿರ್ಧಾರ ಆಗಲ್ಲ, ಟಾಸ್ಕ್ ಇಂದ ನಿರ್ಧಾರ ಆಗುವಂತ ಆಟ ಕೂಡ ಅಲ್ಲ, ಇಲ್ಲಿ ವ್ಯಕ್ತಿತ್ವ ಮುಖ್ಯ ಅಂತ ಹೇಳ್ಬೋದು. ಅವರು ಗೇಮ್ ಅಲ್ಲಿ ಸೋತಿರ್ಬೋದು, ಆದ್ರೆ ವ್ಯಕ್ತಿತ್ವದಲ್ಲಿ ಅಶ್ವಿನಿ ಗೌಡ ಅವ್ರಿಗಿಂತ ಮುಂಚೆನೆ ಇದ್ದಾರೆ ಮತ್ತೆ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು. ಜನರ ಮನಸ್ಸನ್ನ ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.